ವಿಧಾನಸಭೆಯಲ್ಲಿ ಕಾನೂನು ಸುವ್ಯವಸ್ಥೆ ಬಗ್ಗೆ ಚರ್ಚೆ ಆಗಿದೆ. ವಿಧಾನಸಭೆ ಸದನದಲ್ಲಿ ಶಾಸಕ ಮುನಿರತ್ನ ಮಾತನಾಡಿದರು. ದಯವಿಟ್ಟು ನನಗೆ ರಕ್ಷಣೆ ಕೊಡಬೇಕು ಅಂತ ರಾಜರಾಜೇಶ್ವರಿ ನಗರದ ಶಾಸಕ ಮುನಿರತ್ನ ಕೇಳ್ಕೊಂಡ್ರು. ಒಬ್ಬರಿಗೆ ತೊಂದರೆ ಕೊಟ್ಟು ಖುಷಿ ಪಡೋದು ಒಳ್ಳೆಯದಲ್ಲ. ಸಿಎಂ ನನಗೆ ಸಹಾಯ ಮಾಡಿದ್ದಾರೆ, ಅವರಿಗೆ ಧನ್ಯವಾದ. ಹೆಸರು ಹೇಳದೆ ಡಿಸಿಎಂ ಡಿಕೆಶಿ ಮೇಲೆ ಗಂಭೀರ ಆರೋಪ ಮಾಡಿದ್ರು ಮುನಿರತ್ನ. ಸೋತೋಗಿರೋರು ಬರೀತಾರೆ, ಕೂಡಲೇ ವರ್ಗಾವಣೆ ಮಾಡಿ, ಕೂಡಲೇ ಆದೇಶ ನೀಡಿ, ಕೂಡಲೇ ರದ್ದುಪಡಿಸಿ. ಅಂದ್ರೆ ಜನಪ್ರತಿನಿಧಿ, ಜನಗಳ ಆಯ್ಕೆ ಮಾಡಿರೋರ ಪರಿಸ್ಥಿತಿ ಹಿಂಗಾದ್ರೆ ಏನಾಗುತ್ತೆ? ಯಾಕೆ ಹಿಂಗೆ ನಡ್ಕೋಬೇಕು? ದೇವರು ಹಣೆಯಲ್ಲಿ ಯಾರಿಗೇನು ಬರ್ದಿರ್ತಾನೋ ಅದಾಗತ್ತೆ. ಇಲ್ಲಿ ಯಾರು ಬಯಸಿದ್ದೆಲ್ಲ ಬರಲ್ಲ, ಬರ್ದಿರ್ತಾನೆ ಯಾವಾಗ ಏನೇನು ಆಗಬೇಕು ಅಂತ. ಅರ್ಥ ಮಾಡಿಕೊಂಡು ಒಂದು 4 ಜನಕ್ಕೆ ಸಹಾಯ ಮಾಡೋಂಥ ಮನೋಭಾವ ಬೆಳೆಸ್ಕೊಳ್ಳಿ. ತೊಂದರೆ ಮಾಡಿ ಒಬ್ರಿಗೆ ಹಿಂಸೆ ಕೊಟ್ಟು ಆ ಹಿಂಸೆನಲ್ಲಿ ಆನಂದ ಪಡುವಂಥದ್ದು ಆಗಬಾರ್ದು. ಇವತ್ತು ನನ್ನ ಕ್ಷೇತ್ರದಲ್ಲಿ ಕೆಲಸಗಳಾಗ್ತಾ ಇಲ್ಲ, ಸಭಾಧ್ಯಕ್ಷರೇ, ಕೆಲಸಗಳಾಗ್ತಾ ಇಲ್ಲ. ಕೇಳಿದ್ರೆ ಅಧಿಕಾರಿಗಳು ಹೇಳ್ತಾರೆ, ನಾವೇನು ಮಾಡೋದು, ನಿಮ್ಮ ಕ್ಷೇತ್ರ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ. ಎಲೆಕ್ಷನ್ನಲ್ಲಿ ಯಾವುದೋ ಕೆಲವು ಏರಿಯಾಗಳನ್ನ ಸೆನ್ಸಿಟಿವ್ ಅಂತ ಕೇಳಿರ್ತೀವಿ, ಕೆಲವು ಏರಿಯಾ ಸೆನ್ಸಿಟಿವ್ ಬೂತ್ ಅಂತ ಕೇಳಿರ್ತೀವಿ. ಆದರೆ ಅಧಿಕಾರಿಗಳು ಹೇಳ್ತಾರೆ, ನಿಮ್ಮ ರಾಜರಾಜೇಶ್ವರಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬಹಳ ಸೆನ್ಸಿಟಿವ್ ಕಾನ್ಸ್ಟಿಟ್ಯೂನ್ಸಿ.